ಸಿಎಂ ವಿರುದ್ಧ ಎಫ್ಐಆರ್ ಬೆನ್ನಲ್ಲೇ ಬಿಜೆಪಿ ನಾಯಕರಿಗೂ ಕೂಡ ಈಗ ತನಿಖೆಯ ಬಿಸಿ ತಟ್ಟಿದೆ. ಸಚಿವೆ ನಿರ್ಮಲಾ ವಿಜಯೇಂದ್ರ ಕಟೀಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಿಎಂ ವಿರುದ್ಧ ಈಗ ಎಫ್ಐಆರ್ ದಾಖಲಾಯಿತು. ಅದರ ಬೆನ್ನಲ್ಲೇ ಬಿಜೆಪಿ ನಾಯಕರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಅದು ತನಿಖೆಯ ಬಿಸಿ ಶುರುವಾಗಿರುವಂಥದ್ದು. ಸಚಿವೆ ನಿರ್ಮಲಾ ಸೀತಾರಾಮನ್ ವಿಜಯೇಂದ್ರ ಕಟೀಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಚುನಾವಣಾ ಬಾಂಡ್ಗಳ ಮೂಲಕ ಸುಲಿಗೆ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಎಫ್ಐಆರ್ಗೆ ಆದೇಶ ಮಾಡಿದ್ದ 42ನೇ ಎಸಿಎಂಎಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಬಿಜೆಪಿ ನಾಯಕರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಚುನಾವಣೆ ಬಾಂಡ್ ಮೂಲಕ 8,000 ಕೋಟಿ ಸುಲಿಗೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇವರುಗಳ ಮೇಲೆ. ಬಿಜೆಪಿ ನಾಯಕರ ವಿರುದ್ಧ ಪಿಸಿಆರ್ ದಾಖಲಿಸಿದ್ದ ಆದರ್ಶ್ ಅಯ್ಯರ್ ವಿಚಾರಣೆ ನಡೆಸಿ ಎಫ್ಐಆರ್ ದಾಖಲಿಸಲು ನ್ಯಾಯಾಲಯ ಆದೇಶ ಕೊಟ್ಟಿದೆ. ಆದರ್ಶ್ ಅಯ್ಯರ್ ಎಂಬುವವರ ದೂರನ್ನ ಆಧರಿಸಿ ಈಗ ಬಿಜೆಪಿ ನಾಯಕರುಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆ 42ನೇ ಎಸಿಎಂಎಂ ಕೋರ್ಟ್ ಕೊಟ್ಟಂತಹ ಆದೇಶದ ಹಿನ್ನೆಲೆ ಎಫ್ಐಆರ್ ದಾಖಲಾಗಿದೆ. A1 ನಿರ್ಮಲಾ ಸೀತಾರಾಮನ್, A2 ಇಡಿ ಅಧಿಕಾರಿಗಳು, A3 ಜೆಪಿ ನಡ್ಡಾ, A4 ನಳಿನ್ ಕುಮಾರ್ ಕಟೀಲ್, A5 ವಿಜಯೇಂದ್ರ. ಚುನಾವಣೆಯ ಬಾಂಡ್ ಮೂಲಕ 8,000 ಕೋಟಿ ಸುಲಿಗೆ ಆರೋಪ. ಬಿಜೆಪಿ ನಾಯಕರ ವಿರುದ್ಧ ಪಿಸಿಆರ್ ದಾಖಲಿಸಿದ್ದಂತಹ ಆದರ್ಶ್ ಅಯ್ಯರ್ ವಿಚಾರಣೆ ನಡೆಸಿ ಎಫ್ಐಆರ್ ದಾಖಲಿಸಲು 42ನೇ ಎಸಿಎಂಎಂ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಹಾಗಾಗಿ ಈಗ ಎಫ್ಐಆರ್ ದಾಖಲಾಗಿದೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ A1 ಆರೋಪ, A2 ಇಡಿ ಅಧಿಕಾರಿಗಳು, ಜೆಪಿ ನಡ್ಡಾ, A3 ನಳಿನ್ ಕುಮಾರ್ ಕಟೀಲ್ ಆರೋಪಿ ನಂಬರ್ 4, ಇನ್ನು ವಿಜಯೇಂದ್ರ A5 ಇವರುಗಳ ಮೇಲೆ ಈಗ ಕೇಸ್ ಆಗಿದೆ, ಎಫ್ಐಆರ್ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಏನಿದು ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾದಂಥದ್ದು, ಈಗ ಯಾರ್ಯಾರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ವೀಣಾ, ಒಂದು ಚುನಾವಣಾ ಬಾಂಡ್ನ ಹೆಸರಲ್ಲಿ ಸುಲಿಗೆಯನ್ನು ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷದ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಏನೋ ಇದೇ ಏಪ್ರಿಲ್ 15ನೇ ತಾರೀಕು ಅಂದರೆ ಆದರ್ಶ್ ಅಯ್ಯರ್ ಅನ್ನುವಂಥವ್ರು ಒಂದು ದೂರನ್ನ ಕೂಡ ಕೊಟ್ಟಿದ್ರು. ಅಂದರೆ ಮೊದಲು ತಿಲಕ್ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ, ಅದಾದ ನಂತರ ಅವರು ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ. ಅದಾದ ನಂತರ ಸೌತ್ ಈಸ್ಟ್ DCP ಅವರಿಗೆ ಒಂದು ದೂರನ್ನ ಕೂಡ ಕೊಡಲಾಗುತ್ತೆ. ಅಂದರೆ ಸುಮಾರು 8,000 ಕೋಟಿ ಹಣವನ್ನು ರಾಜಕೀಯ ಪಕ್ಷಗಳು, ಅದರಲ್ಲಿ ವಿಶೇಷವಾಗಿ ಬಿಜೆಪಿ ಏನೋ ಎಲೆಕ್ಟ್ರಲ್ ಬಾಂಡ್ ಮೂಲಕ ಪಡೆದುಕೊಂಡು ಅದನ್ನ ಒಂದು ರೀತಿ ಸುಲಿಗೆ ರೀತಿ ಹಣವನ್ನು ದಾಖಲು ಮಾಡ್ಕೊಳ್ತಾ ಇದೆ. ಇದೆಲ್ಲವೂ ಗೊತ್ತಿದ್ರೂ ಕೂಡ ಇಡಿ ಅಧಿಕಾರಿಗಳು ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಸುಮ್ಮನೆ ಇರುವಂತಹದ್ದು ಕೂಡ ಅವ್ರನ್ನೂ ಆರೋಪಿ ಸ್ಥಾನದಲ್ಲಿ ಮಾಡಿರುವಂಥದ್ದು. ಹಾಗಾಗಿ ಆ ಸಂಬಂಧಪಟ್ಟಂತೆ ಆಗಿನ ಮತ್ತು ಈಗಿನ ಕೇಂದ್ರ ಹಣಕಾಸು ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಜೊತೆಗೆ ಬಿಜೆಪಿಯ ಕೇಂದ್ರ ಕಚೇರಿ ದೆಹಲಿ, ಆದರೆ ಆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಆಗಿರುವಂತಹ JP ನಡ್ಡಾ ಅವರ ಅದನ್ನ ಹೆಸರಿಸಲಾಗಿದೆ. ಜೊತೆಗೆ ಇಡಿ ಅಧಿಕಾರಿಗಳು ಜೊತೆಗೆ ಆ ಸಂದರ್ಭದ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಈ ಹಿಂದೆ ರಾಜ್ಯಾಧ್ಯಕ್ಷ ಆಗಿದ್ದಂತ ನಳಿನ್ ಕುಮಾರ್ ಕಟೀಲ್ ಮತ್ತೆ ಹಾಲಿ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ ಮತ್ತೆ ಈ ಆಫೀಸ್ ಬೇರರ್ಸ್ ಅನ್ನುವಂಥದ್ದು ರಾಜ್ಯ ಬಿಜೆಪಿ ಕಚೇರಿಯಲ್ಲಿರುವಂತಹ ಕೆಲ ಸಿಬ್ಬಂದಿಗಳನ್ನ ಆರೋಪಿಗಳ ಸ್ಥಾನವನ್ನು ಮಾಡಿ ಈ ಸಂಬಂಧಪಟ್ಟಂತೆ ಒಂದು ದೂರನ್ನ ಕೂಡ ಕೊಡಲಾಗಿತ್ತು. ಈ ದೂರಿಗೆ ಸಂಬಂಧಪಟ್ಟಂತೆ 42ನೇ ಎಸಿಎಂಎಂ ಕೋರ್ಟ್ ಅಂದ್ರೆ MLA MP ಗಳ ವಿರುದ್ಧದ ದೂರುಗಳನ್ನ ಆಲಿಸುವಂತಹ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನಿದೆ, ಈ ಒಂದು ಕೋರ್ಟ್ ನಲ್ಲಿ ವಿಚಾರಣೆಯನ್ನು ನಡೆಸಿ ನಿನ್ನೆ ಒಂದು ಆದೇಶವನ್ನ ಮಾಡಿರುವಂತಹದ್ದು. ಅಂದ್ರೆ ಏನು ಆದರ್ಶ್ ಅಯ್ಯರ್ ಆರೋಪವನ್ನ ಮಾಡ್ತಾರೆ, ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಏನು ಆರಂಭಿಕವಾಗಿ ದಾಖಲೆಗಳನ್ನ ಕೊಟ್ಟಿದ್ರು, ಮತ್ತೆ ಅವರ ವಕೀಲರುಗಳು ಕೂಡ ಕೋರ್ಟ್ ಮುಂದೆ ಹಾಜರಾಗಿ ಸಾಕಷ್ಟು ವಾದವನ್ನ ಮಂಡಿಸಿದ್ರು. ಈ ರೀತಿ ಹಣವನ್ನ ಸಾವಿರಾರು ಕೋಟಿ ಹಣವನ್ನ ತೆಗೆದುಕೊಂಡಿದ್ದಾರೆ. ಅದೆಲ್ಲ ಒಂದ್ ಕಡೆ ಸಾರ್ವಜನಿಕ ಲೆಕ್ಕ ಕೊಡುವಂತದ್ದಾಗ್ಲಿ ಅಥವಾ ಯಾವುದೂ ಲೆಕ್ಕ ಇಲ್ಲದೆ ಈ ರೀತಿ ಹಣವನ್ನ ಸುಲಿಗೆ ಮಾಡುವಂತದ್ದು ಅಂದ್ರೆ ರಾಷ್ಟ್ರದ ಆರ್ಥಿಕ ಅಂದ್ರೆ ವ್ಯವಸ್ಥೆಯ ಮೇಲೆ ಒಂದು ರೀತಿ ಪ್ರಭಾವ ಬೀರುತ್ತೆ. ಇದು ಒಂದು ರೀತಿ ಸುಲಿಗೆ ಅನ್ನುವಂಥ ಪದವನ್ನ ಬಳಸ್ತಾರೆ. ಹಾಗಾಗಿ IPC ಸೆಕ್ಷನ್ 380
384 ಅಡಿ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದೇನು ಮನವಿಯನ್ನ ಮಾಡಿದ್ರು. ಹಾಗಾಗಿ ಅವರ ವಿರುದ್ಧ ಒಂದು ಕ್ರಮ ಆಗಿರುವಂಥದ್ದು. ಈಗ ಸದ್ಯಕ್ಕೆ ತಿಲಕ್ ನಗರ ಪೊಲೀಸರು ದಾಖಲು ಮಾಡಿಕೊಂಡಿರುವಂತಹ ಒಂದು FIR ನಲ್ಲಿ ಕೂಡ IPC ಸೆಕ್ಷನ್ 384 ಸುಲಿಗೆ ಬರ್ತದೆ. ಮತ್ತೆ 120B ಕಾನ್ಸ್ಪಿರಸಿ ಅಂದ್ರೆ ಎಲ್ಲರೂ ಸೇರಿ ಸಮಾನ ಉದ್ದೇಶದಿಂದ ಈ ಹಣವನ್ನು ಪಡ್ಕೊಳ್ಳುವಂಥದ್ದು. ರೆಡ್ ವಿತ್ 34 ಇದೆ. ಮತ್ತೆ IPC ಏನು 384 ಒಂದು 120B ಪ್ರಮುಖವಾದಂತಹ ಸೆಕ್ಷನ್ಗಳನ್ನ ಅಪ್ಲೈ ಮಾಡಿ ಒಂದು FIR ನ ದಾಖಲು ಮಾಡಿಕೊಂಡಿರುವಂಥದ್ದು. ಈಗಿರುವಂತಹ ಪ್ರಶ್ನೆ ಏನಂದ್ರೆ ಈ ರೀತಿಯಾದ ಇಡೀ ದೇಶವ್ಯಾಪಿಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದ ಮತ್ತೆ ರಾಷ್ಟ್ರ ಮಟ್ಟದ ಒಂದು ತನಿಖೆಯನ್ನ ಮಾಡಲಿಕ್ಕೆ ಅಂದ್ರೆ ತಿಲಕ್ ನಗರ ಪೊಲೀಸರು ಈಗ ಕೈ ಹಾಕಬೇಕಾಗಿರುವಂತಹದ್ದು. ಕೋರ್ಟ್ನ ಆದೇಶ ಇದೆ ಸ್ಪಷ್ಟವಾಗಿ. ಈ ಅಂದ್ರೆ ಏನು ದೂರದಾರರು ಆರೋಪ ಮಾಡ್ತಾ ಇರುವಂತದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಏನು ಚರ್ಚೆಗಳಾಯ್ತು. ಅಂದ್ರೆ ಮಾರ್ಚ್ ಏಪ್ರಿಲ್ ಸಂದರ್ಭದಲ್ಲಿ ಈ ರೀತಿ ಸಂಬಂಧಪಟ್ಟಂತೆ ಚರ್ಚೆಗಳಾಯ್ತು. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಾಜಕೀಯ ಪಕ್ಷ 1% ಗಿಂತ ಹೆಚ್ಚು ಮತವನ್ನು ತೆಗೆದುಕೊಳ್ಳುವಂತಹ ಯಾವುದೇ ರಾಜಕೀಯ ಪಕ್ಷ ಅಂದ್ರೆ ಒಂದು ದೇಣಿಗೆಯನ್ನು ಪಡ್ಕೊಳ್ಬಹುದು, ಎಲೆಕ್ಟ್ರಲ್ ಬಾಂಡ್ ಮೂಲಕ ಹಣವನ್ನು ಪಡ್ಕೊಳ್ಬಹುದು. ಅಂದ್ರೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಲಿ, ಬಿಸ್ನೆಸ್ ಮ್ಯಾನ್ ಆಗಲಿ ಅಥವಾ ಯಾವುದೇ ಹಣವಂತ ವ್ಯಕ್ತಿ ಒಂದು SBI ಬ್ಯಾಂಕಿಗೆ ಹೋಗಿ ಹಣವನ್ನು ಕೊಟ್ಟು ಅದನ್ನು ಬಾಂಡನ್ನು ತೆಗೆದುಕೊಂಡು ಆ ಬಾಂಡನ್ನು ರಾಜಕೀಯ ಪಕ್ಷಗಳಿಗೆ ನೀಡಿದ್ದೇ ಆದಲ್ಲಿ 15 ದಿನಗಳೊಳಗಾಗಿ ಆ ರಾಜಕೀಯ ಪಕ್ಷಗಳು ಹಣವನ್ನ ತಾವು ಅಂದ್ರೆ ಕ್ಯಾಶ್ ಮಾಡಿಸ್ಕೊಳ್ಳಿಕ್ಕೆ ಅವಕಾಶಗಳಿತ್ತು. ಸೊ ಅವಕಾಶಗಳಿರುವಂತದ್ದು. ಆದರೆ ಈ ಲೆಕ್ಕಗಳನ್ನ ಕೊಡುವಂತ ಅಗತ್ಯ ಇಲ್ಲ ಅನ್ನುವಂಥ ಕಾನೂನುಗಳೇನು ತರಲಿಕ್ಕೆ ಮುಂದಾಗಿತ್ತು. ಸೊ ಇಂತಹ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಈ ರೀತಿಯಾದಂತಹ ಒಂದು ಸುಲಿಗೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ವಿರುದ್ಧ ಸುಮಾರು 8,000 ಕೋಟಿ ರೂಪಾಯಿ ಈ ರೀತಿ ಸುಲಿಗೆ ಆಗಿದೆ ಅನ್ನುವಂಥದ್ದು ಪ್ರಮುಖ ಆರೋಪ ಇರುವಂತದ್ದು. ಸೊ ಇದು ಆದರ್ಶ ಅಯ್ಯರ್ ಅವರು ದೂರಿನಲ್ಲಿ ಹೇಳಿದಂತಹ ವಿಚಾರಗಳು. ಸೊ ಈಗ ತನಿಖೆಯನ್ನು ಮಾಡಬೇಕಾಗಿದೆ. ಇದು ತಿಲಕ್ ನಗರ ಪೊಲೀಸರಿಂದನೇ ತನಿಖೆ ಸಾಧ್ಯ ಆಗುತ್ತಾ ಅಥವಾ ಯಾವುದಾದ್ರೂ ವಿಶೇಷವಾದಂಥ ತನಿಖಾ ತಂಡಕ್ಕೆ ಕೊಡಲಾಗುತ್ತಾ ಅಥವಾ ಬೇರೆ ಅಂದ್ರೆ ಇಂಡಿಪೆಂಡೆಂಟ್ ಏಜೆನ್ಸಿಗಳಿಗೆ ಇದನ್ನ ತನಿಖೆಯನ್ನು ವರ್ಗಾಯಿಸಬೇಕಾಗುತ್ತಾ? ಇದು ಇರುವಂತಹ ಪ್ರಶ್ನೆ. ಯಾಕೆಂದ್ರೆ ಒಂದು ಒಂದು ವ್ಯಾಪ್ತಿಯಲ್ಲಿರುವಂತಹ ಒಂದು ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ರಾಷ್ಟ್ರಮಟ್ಟದ ವಿಚಾರವನ್ನ ಮತ್ತೆ ದೆಹಲಿಯಲ್ಲಿ ಇರುವಂತಹ ಕೆಲವರು ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಈಗಿರುವಂತಹ ಪ್ರಶ್ನೆ. ಇದನ್ನ ರಾಜ್ಯ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈಗ ಸದ್ಯಕ್ಕೆ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿದ ಆದೇಶದ ಮೇರೆಗೆ ನಿನ್ನೆ ಖುದ್ದಾಗಿ ತಿಲಕ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಕೋರ್ಟ್ಗೆ ಬಂದು ಆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಂಡು ಆ ಮಾಹಿತಿ ಆಧರಿಸಿ ಈ ಒಂದು FIR ದಾಖಲು ಮಾಡಿಕೊಂಡಿದ್ದಾರೆ. ಮುಂದೆ ಇನ್ವೆಸ್ಟಿಗೇಷನ್ ಯಾವ ರೀತಿ ಹೋಗುತ್ತೆ, ಇದರಲ್ಲಿ ಯಾವ ರೀತಿಯಾದ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಏಕೆಂದ್ರೆ ಈಗ ಈ ಒಂದು FIR ನಲ್ಲಿ ನಿರ್ಮಲಾ ಸೀತಾರಾಮನ್ ಆಗಲಿ, JP ನಡ್ಡಾ ಅವರಾಗಲಿ, ವಿಜಯೇಂದ್ರ, ನಳಿನ್ ಕುಮಾರ್ ಕಟೀಲ್ ಮತ್ತೆ ED ಅಧಿಕಾರಿಗಳು, ಬಿಜೆಪಿಯ ಕೇಂದ್ರ ಮತ್ತೆ ರಾಜ್ಯ ಕಚೇರಿಯ ಆಫೀಸ್ ಬೇರರ್ಸ್ ಕೂಡ ಇರುವಂತದ್ದು. ಅವರೆಲ್ಲರನ್ನು ಕರೆದು ವಿಚಾರಣೆ ಮಾಡಬೇಕಾಗುತ್ತೆ. ಸೊ ವಿಚಾರಣೆ ಮಾಡೋದಕ್ಕಿಂತ ಮೊದಲು ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಬೇಕು. ಆದರ್ಶ ಅಯ್ಯರ್ ಕೊಟ್ಟಿರುವಂತಹ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು. ಅದಕ್ಕೆ ಬೇರೆ ಇನ್ನೇನಾದ್ರೂ ಮಾಹಿತಿಗಳನ್ನ ಅಥವಾ ದಾಖಲೆಗಳನ್ನ ಸಂಗ್ರಹಿಸಬೇಕಂತ ಕೆಲಸಗಳಿದ್ರೆ ಅದನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ವೀಣಾ. ಎಸ್ ರಮೇಶ್, ಇದ್ರ ಜೊತೆಗೀಗ A1 ಇಂದ A6 ವರೆಗೂ ಕೂಡ ಬಿಜೆಪಿ ನಾಯಕರುಗಳ ಹೆಸರೇ ಇರುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಬಿಜೆಪಿ ನಾಯಕರುಗಳಿಂದ ಏನ್ ರಿಯಾಕ್ಷನ್ ಬರ್ತಾ ಇದೆ ಒಂದು, ಇದರ ಜೊತೆಗೆ ಈಗ FIR ದಾಖಲಾಗಿದೆ. ನೆಕ್ಸ್ಟ್ ಪ್ರೊಸೀಜರ್ ಅಂದ್ರೆ ಕೇವಲ ವಿಚಾರಣೆಗೆ ಒಳಪಡಿಸ್ತಾರಾ ಅಥವಾ ಅವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳು ಇರುತ್ತಾ ಈ ಕೇಸ್ನಲ್ಲಿ? ವಿನಾ ಅಂದ್ರೆ ಇಲ್ಲಿ 384 ಸುಲಿಗೆಯ ಆರೋಪ ಇರೋದ್ರಿಂದ ಅಂದ್ರೆ ಆ ಸೆಕ್ಷನ್ ವ್ಯಾಪ್ತಿಯೊಳಗೆ ನೋಡ್ತಾ ಹೋದ್ರೆ ಸೊ ಅಂತ ಆರೋಪ ಇರುವಂತಹ ವ್ಯಕ್ತಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ಲಿಕ್ಕೆ ಅವಕಾಶಗಳು ಇದೆ. ಆದ್ರೆ ಈ ಸಂಬಂಧಪಟ್ಟಂತೆ ಏನೋ ಕೆಲ ಬಿಜೆಪಿ ನಾಯಕರಿಗಾಗ್ಲೇ ಒಂದು ಏನೋ ರಿಯಾಕ್ಷನ್ ಗಳನ್ನ ಕೊಡ್ತಾ ಇದ್ದಾರೆ. ಇದು ಗಂಭೀರವಾದ ಆರೋಪ ಅಲ್ಲ, ಯಾರೋ ದೂರನ್ನ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ FIR ನ ದಾಖಲು ಮಾಡ್ಕೊಳ್ಳಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. FIR ದಾಖಲಾಗ್ಲಿ, ಆ ತನಿಖೆಯನ್ನ ನಾವು ಎದುರಿಸಲಿಕ್ಕೆ ಸಿದ್ಧ ಅನ್ನುವಂಥದ್ದು. ಮತ್ತೆ ಸಿದ್ದರಾಮಯ್ಯ ಅವರ ವಿರುದ್ಧ ದಾಖಲಾಗಿರುವಂತಹ ಮೂಡಾ ತನಿಖೆಗೂ ಈ ಪ್ರಕರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿ ಯಾವುದು ಕರಪ್ಷನ್ಗಳಾಗಿಲ್ಲ, ಇಲ್ಲಿ ಕಾನೂನಾತ್ಮಕವಾಗಿ ಬಾಂಡ್ ಅನ್ನು ತೆಗೆದುಕೊಳ್ಳುವಂತ ಕೆಲಸಗಳಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶಕ್ಕೆ ನಾವು ಮನ್ನಣೆಯನ್ನು ಕೊಡ್ತೇವೆ, ತನಿಖೆಗೆ ಸಹಕರಿಸ್ತೇವೆ ಅನ್ನುವಂಥದ್ದು. ಸೊ ಈಗಿರುವಂತಹದ್ದೇನೆಂದ್ರೆ ಅವರು ಮಾಡ್ತಾ ಇರುವಂತದ್ದು ಕೇವಲ ಸಣ್ಣ ಪುಟ್ಟ ಮೊತ್ತದ ಹಣ ಅಲ್ಲ, 8,000 ಕೋಟಿ ಹಣದ ಸುಲಿಗೆ ಆಗಿದೆ ಅನ್ನುವಂಥದ್ದು. ಮತ್ತೆ ಇದನ್ನ ಸುಲಿಗೆಯ ವ್ಯಾಪ್ತಿಗೆ ತರಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು. ಯಾಕೆಂದ್ರೆ ಕೇಂದ್ರ ಸರ್ಕಾರದ ಕಾನೂನಿನ ವ್ಯಾಪ್ತಿಯ ಒಳಗೆ ಈ ಹಣವನ್ನ ಸಂಗ್ರಹ ಮಾಡುವಂತದ್ದಾಗ್ಲಿ, ಮತ್ತೆ ಆ ಬಾಂಡ್ಗಳನ್ನ ಪಡೆದುಕೊಳ್ಳುವಂತದ್ದು, ಆ ಬಾಂಡಿನ ಹಣವನ್ನ ರಾಜಕೀಯ ಪಕ್ಷಗಳು ತೆಗೆದುಕೊಳ್ಳುವಂತದ್ದು, ಮತ್ತೆ ಈ ರೀತಿಯಾಗಿ ಹಣವನ್ನು ತೆಗೆದುಕೊಂಡಿರುವಂತದ್ದು ಕೇವಲ ಬಿಜೆಪಿ ಪಕ್ಷ ಮಾತ್ರನ ಇದು ಇರುವಂತದ್ದು. ಸಾಮಾನ್ಯವಾಗಿ ಈ ಕಾನೂನಿನ ಅಪ್ಲಿಕೇಶನ್ ಆಗುವಂತದ್ದು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಅಪ್ಲೈ ಆಗುತ್ತೆ. ಮತ್ತೆ ಬೇರೆ ಪಕ್ಷಗಳಲ್ಲಿ ಈ ರೀತಿಯಾಗಿ ಎಲೆಕ್ಟ್ರಲ್ ಬಾಂಡ್ಗಳಿಂದ ಹಣವನ್ನು ಪಡ್ಕೊಂಡಿಲ್ವಾ? ಸೊ ಇದೆಲ್ಲವೂ ಕೂಡ ಒಂದಷ್ಟು ಇನ್ವೆಸ್ಟಿಗೇಷನ್ ಮ್ಯಾಟರ್ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ದೂರದಾರರು ಕೊಟ್ಟಿರುವಂತದ್ದು ಕೇವಲ ಬಿಜೆಪಿ ಪಕ್ಷದ ವಿರುದ್ಧ, ಬಿಜೆಪಿ ನಾಯಕರ ವಿರುದ್ಧ. ಸೊ ಹಾಗಾಗಿ ಕೋರ್ಟಿನ
ಆದೇಶಕ್ಕೆ ಅನುಗುಣವಾಗಿ ತನಿಖಾಧಿಕಾರಿಗಳು ಈಗ FIR ದಾಖಲು ಮಾಡ್ಕೊಳ್ತಾರೆ ಮತ್ತೆ ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾರೆ. ಸೊ ಇದು ಒಂದು ಹೊಸ ರೀತಿಯ ಪ್ರಕರಣ ಆಗಿರೋದ್ರಿಂದ ಪೊಲೀಸರು ಯಾವ ರೀತಿಯಾಗಿ ತನಿಖಾ ಪ್ರಕ್ರಿಯೆಗಳನ್ನು ಅನುಸರಿಸ್ತಾರೆ. ಸೊ ಈಗ ಮತ್ತೆ ಇದು A1 ಆರೋಪಿ ಇರುವಂತದ್ದು ಕೇಂದ್ರ ಹಣಕಾಸು ಸಚಿವ ಇರೋದ್ರಿಂದ ಅವರಿಗೆ ಸಮನ್ ಮಾಡಿ ಅವ್ರನ್ನ ವಿಚಾರಣೆಗೆ ಕರೆಸುವಂತದ್ದಾಗ್ಲಿ. JP ನಡ್ಡಾ ಕೂಡ ಕೇಂದ್ರ ಸಚಿವರಾಗಿದ್ದಾರೆ. ಮತ್ತೆ ಇಲ್ಲಿ ಇರುವಂತಹ ಮಾಜಿ ಸಂಸದರು ಮತ್ತೆ ಹಾಲಿ ಶಾಸಕರು ಮತ್ತೆ ಅಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಇವ್ರನ್ನ ಹೇಗೆ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನುವಂಥದ್ದು ಒಂದಷ್ಟು ಹೊಸ ಪ್ರಕರಣ ಆಗಿರೋದ್ರಿಂದ ಒಂದಷ್ಟು ಕುತೂಹಲ ರಾಜ್ಯದ ಜನರಿಗೆ ಇರುವಂತಹದ್ದು. ವೀಣಾ, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ. ಇನ್ನು ಚುನಾವಣಾ ಬಾಂಡ್ ಕೇಸ್ನಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಏನೋ FIR ದಾಖಲಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ದೂರಿನ ಹಿಂದೆ ಸಿದ್ದರಾಮಯ್ಯ ಕೈವಾಡ ಇರಬಹುದು ಅಂತ ಹೇಳ್ತಾರೆ. ಸಿಎಂ ಬೇರೆಯವರ ಮೂಲಕ ದೂರು ಕೊಡಿಸಿರ್ಬೋದು. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೇಲೂ FIR ಆಗಬೇಕಿತ್ತು. ಕಾಂಗ್ರೆಸ್ನಂತೆ ನಾವು ಬ್ಲ್ಯಾಕ್ ಮನಿ ಪಡೆದುಕೊಂಡಿಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ. ಇದು ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ನಾ ಡಿಟೇಲ್ಡ್ ಇದನ್ನು ನೋಡಿಲ್ಲ. ಆದ್ರೆ ಒಂದು ಮಾತು ನಿಮ್ಗೆ ಹೇಳ್ತೀನಿ. ಮೊದಲನೇದ್ದು ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಆಯಿತು. ವಿಶೇಷವಾಗಿ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಮೊದಲಿದ್ದು ಅವ್ರಿಗೆ ಯಾವುದೂ ಸ್ಯಾಂಕ್ಷನ್ ಇಲ್ಲ ಅವ್ರ ಮೇಲೆ FIR ಮಾಡೋದಕ್ಕೆ. ದಟ್ ಈಸ್ ನಂಬರ್ 1. ನಂಬರ್ 2 ಅದು ಬಿಡ್ರಿ, ದಟ್ ಈಸ್ ಎ ಸ್ಮಾಲ್ ಥಿಂಗ್. ನೈತಿಕತೆ ವಿಷಯವಾಗಿ ನಾನು ಮಾತನಾಡ್ತೀನಿ. ಮೋಸ್ಟ್ಲಿ ನನಗೆ ಅನಿಸ್ತದೆ, ಇದು ನನ್ನ ಅಪರೆನ್ಷನ್, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿಗೂ ಹೆದರಿಸಲಿಕ್ಕೆ ಏನೋ ಮಾಡಿ ಯಾರದೋ ಕಡೆ ದೂರು ಕೊಡಿಸಿ ಇದನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ FIR ಆಗ್ಬೇಕಂತಂದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೇಲೂ ಆಗ್ಬೇಕಾಗತ್ತೆ. ಯಾಕಂದ್ರೆ ಅವ್ರ ಪಾರ್ಟಿಗೆ ನನಗೆ ಕರೆಕ್ಟ್ ಎಕ್ಸಾಕ್ಟ್ ಅಮೌಂಟ್ ನೆನಪಿಲ್ಲ, 2,000 ಕೋಟಿ ರೂಪಾಯಿಗಿಂತ ಜಾಸ್ತಿ ಮಂದಿ ಇಲೆಕ್ಟ್ರಲ್ ಬಾಂಡ್. ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ, ಸೆಕೆಂಡ್ ಅಲ್ಲ ಥರ್ಡ್ ಲಾರ್ಜೆಸ್ಟ್ ಪಾರ್ಟಿ, ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ. ಮತ್ತು ಭಾರತದ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆದ ಕಾನೂನಿನ ಪ್ರಕಾರ ವೈಟ್ ದುಡ್ಡನ್ನು ಕೊಟ್ಟಿದ್ದಾರೆ. ಇವರಂಗ ಬ್ಲ್ಯಾಕ್ ದುಡ್ಡು ತೊಗೊಂಡು ಮಾಡಿಲ್ಲ ಅದನ್ನು. ಮತ್ತು ಈ ವೈಟ್ ದುಡ್ಡನ್ನು ತೊಗೊಂಡು ಮಾಡಿದ ನಂತರ ಸುಪ್ರೀಂ ಕೋರ್ಟು ಆ ಕಾನೂನು ರದ್ದುಗೊಳಿಸ್ತು. ಆವಾಗ ಸುಪ್ರೀಂ ಕೋರ್ಟು ಇವ್ರ ಮೇಲೆ ಆಕ್ಷನ್ ತಗೋಬೇಕು, ಅವ್ರ ಮೇಲೆ ಈ ಕಾನೂನು ರದ್ದುಗೊಳಿಸ್ತು. ಅದನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಎಸ್, ಸರ್ಕಾರದ ಒಂದು ನಿಲುವು ಇತ್ತು, ಏನಂದ್ರೆ ಅಟ್ಲೀಸ್ಟ್ ವೈಟ್ ಆದರೂ ಇದರಲ್ಲಿ ಬರ್ತದೆ, ಇಲ್ಲ ಅಂದ್ರೆ ಪೂರಾ ಬ್ಲ್ಯಾಕ್ ಮನಿಯಲ್ಲೇ ನಡೀತದೆ. ಅಟ್ಲೀಸ್ಟ್ ಹೂ ಎವರ್ ಹ್ಯಾಸ್ ಟು ಡೊನೇಟ್ ಟು ದಿ ಪೊಲಿಟಿಕಲ್ ಪಾರ್ಟಿ ಅವರು ವೈಟ್ದಲ್ಲಿ ಡೊನೇಟ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಚಿಂತನೆ ಇದರಿಂದ ಇತ್ತು. ಓಕೆ, ಸುಪ್ರೀಂ ಕೋರ್ಟ್ ಹೇಳ್ತು, ನಾವು ಸುಪ್ರೀಂ ಕೋರ್ಟ್ನ ಆದೇಶವನ್ನು ಸ್ವೀಕಾರ ಮಾಡಿದ್ದೀವಿ. ಆದ್ರೆ ಸುಪ್ರೀಂ ಕೋರ್ಟು ಹೇಳಿಲ್ಲ ಯಾರ್ದ ಮೇಲೆ FIR ಮಾಡ್ರಿ. ಯಾಕಂದ್ರೆ ಭಾರತದ ಎರಡೂ ಸಂಸತ್ತಿನಲ್ಲಿ ಇವತ್ತು ವಿರೋಧ ಮಾಡ್ತಾ ಇರುವಂತ ಕೆಲವು ಪಾರ್ಟಿಗಳು ಅದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.